FSL ಟೀಮ್ಸ್ ಎಲ್ಲ ಬಂದಿದ್ದಾರೆ, ಅವರು ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸಿಟಿ ಕಮಿಷನರ್ ಇಲ್ಲಿದ್ದಾರೆ, ಸಿಟಿ ಪೊಲೀಸ್ ಕಮಿಷನರ್ ಇಲ್ಲಿದ್ದಾರೆ, ಎಲ್ಲ ಆಫೀಸರ್ಸ್ ಇದ್ದಾರೆ. ನಾವು ಖಂಡಿತವಾಗಿ ಯಾರು ಮಾಡಿದ್ದಾನೆ ಪತ್ತೆ ಮಾಡ್ತೀವಿ. ನಾವು ಜಾಸ್ತಿ ಇಂಜರಿ ಇಲ್ಲ, ಬಟ್ ಈಗ ಟ್ರೀಟ್ಮೆಂಟ್ ನಡ್ತಾ ಇದೆ. ಅಲ್ಲಿ ನಾವು ಈಗಾಗಲೇ ಚೆಕ್ ಮಾಡ್ತಾ ಇದ್ದೀವಿ. ಇದು ತುಂಬಾ ನಾವು ಅಡ್ವಾನ್ಸ್ನಲ್ಲಿ ಹೇಳಲಿಕ್ಕೆ ಬೇಡ, ಯಾಕೆ ಅವರು ಫಸ್ಟ್ FSL ಇಂದ ಎಲ್ಲ ಟೀಮ್ ಬಂದಿದ್ದಾರೆ, ಅವರು ಎಲ್ಲ ಅದು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಲೆಕ್ಟ್ ಮಾಡಿ ಆದ್ಮೇಲೆ ನಾವು ಎಕ್ಸಾಮಿನ್ ಮಾಡ್ತೀವಿ, ಆಮೇಲೆ ತಮಗೆ ಹೇಳ್ತೀವಿ. ಹೌದು ಹೌದು, ನಮ್ಮ ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಇಬ್ಬರು ಜನಕ್ಕೆ ಮಾಹಿತಿ ಕೊಟ್ಟಿದ್ದೀವಿ. ನಾವು ಈಗಾಗಲೇ FSL ಟೀಮ್ ಅಲ್ಲಿ ಎಕ್ಸಾಮಿನೇಷನ್ ಮಾಡ್ತಾ ಇದೆ. ಸೊ ಅವರು ಫುಲ್ ಎಕ್ಸಾಮಿನೇಷನ್ ಮಾಡಲಿ, ಆಮೇಲೆ ನಾವು ಹೇಳ್ತೀವಿ. ಹೌದು 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 ಹೌದು, ಸಿಬ್ಬಂದಿ ಮತ್ತು ಗ್ರಾಹಕ. ನಾವು ಈಗಕ್ಕೆ ಇಟ್ ಇಸ್ ಟೂ ಅರ್ಲಿ. ಎಲ್ಲ ಜನಕ್ಕೆ ಇನ್ಫಾರ್ಮೇಶನ್ ಹೋಗಿದೆ, NIA, IB ಎಲ್ಲ ಜನಕ್ಕೆ ಇನ್ಫಾರ್ಮೇಶನ್ ಹೋಗಿದೆ. ನೋಡಿ, ನಮ್ದು FSL ದಿಂದ ಫುಲ್ ಟೆಕ್ನಿಕಲ್ ಟೀಮ್ ಅಲ್ಲಿ ಇದೆ, ಅವರು ಎಲ್ಲ ತಗೊಂಡು ಎಕ್ಸಾಮಿನ್ ಮಾಡ್ತಾರೆ. ಏನ್ ಅಲ್ಲಿ ಹಾಗೆ ಇತ್ತು ಅಥವಾ ಇವನು ತಂದಿದ್ದಾನೆ, ಹೂಎವರ್ ಇಸ್ ದ ಅಕ್ಯೂಸ್ಡ್, ಎಲ್ಲ ಚೆಕ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನೋಡೋಣ, ಹೇಳ್ತೀವಿ. DGIG ಅಲೋಕ್ ಮೋಹನ್ ಅವರ ಮಾತುಗಳು. ಸ್ಥಳಕ್ಕೆ ಬಂದಿರುವಂತಹ ಅಲೋಕ್ ಮೋಹನ್ ಈಗಾಗಲೇ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಲ್ಲಿದ್ದಂತಹ ಪೊಲೀಸರ ಜೊತೆಗೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ, ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡ್ತಾ ಇದ್ರು. ಇದುವರೆಗೂ ಒಂದು ಪ್ರಾಥಮಿಕ ಹಂತದಲ್ಲಿ ನಾವು ಹೇಳ್ಬೋದಾಗಿರುವಂಥದ್ದು ಇದು ಸ್ಫೋಟ ಅನ್ನುವಂಥ ಗೊತ್ತಾಗಿದೆ. ಬಟ್ ಏನು ಸ್ಫೋಟ, ಏನಾಗಿರಬಹುದು ಅನ್ನುವಂಥದ್ದು FSL ತಂಡ ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದೆ. NIAಗೂ ಮಾಹಿತಿ ಹೋಗಿದೆ, IBಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದೀವಿ. ವಿಚಾರ ಗೊತ್ತಾದ ನಂತರ ನಾವು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಬಹುದು ಅನ್ನುವಂಥದ್ದನ್ನ DGIG ಅಲೋಕ್ ಮೋಹನ್ ಅವರು ಕೂಡ ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರು. ಸೊ ಈಗಾಗಲೇ ಸ್ಥಳದಲ್ಲಿ ಹೆಚ್ಚಿನ ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದನ್ನ ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ರಾಮೇಶ್ವರಂ ಕೆಫೆಯಲ್ಲಿ ಇವತ್ತು ಮಧ್ಯಾಹ್ನ ಸುಮಾರು ಒಂದು ಗಂಟೆಯ ಸುಮಾರಿಗೆ ಆದಂತಹ ಒಂದು ಸ್ಫೋಟ ಇದು. 10 ಸೆಕೆಂಡ್ನಲ್ಲಿ 2 ಬಾರಿ ಆಗಿದೆ ಸ್ಫೋಟ ಅನ್ನುವಂಥದ್ರ ಬಗ್ಗೆ ಅದರ ಸಹ ಸಂಸ್ಥಾಪಕಿ ನಮ್ಮ ಜೊತೆಗೆ ಮಾತನಾಡ್ತಾ ಕೆಲವೊಂದಷ್ಟು ಅಂಶಗಳನ್ನ ಹಂಚಿಕೊಂಡ್ರು. ಇದ್ಯಾವುದು ಸಿಲಿಂಡರ್ ಬ್ಲಾಸ್ಟ್ ಆಗಿರೋ ರೀತಿಯಲ್ಲಿ ನಮಗಂತೂ ಕೇಳಿಸಲಿಲ್ಲ, ಇದು ಬೇರೆದೇ ಸ್ಫೋಟ ಇರಬಹುದು ಅನ್ನುವಂಥದ್ದನ್ನ ಅನುಮಾನವನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ಬಟ್ ಏನ್ ಸ್ಫೋಟ ಇದು, ನಿಜಕ್ಕೂ ಸಿಲಿಂಡರ್ ಬ್ಲಾಸ್ಟ್ ಆಗಿದೆಯಾ ಅಥವಾ ಬೇರೆ ಇನ್ನೇನಾದ್ರೂ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಗೆ ಬರಬೇಕಿದೆ. ಈಗ ತನಿಖೆ ಕೂಡ ನಡೀತಾ ಇದೆ. ಪೊಲೀಸರು ಈಗಾಗಲೇ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. FSL ತಂಡ ಕೂಡ ಈಗಾಗಲೇ ಅಲ್ಲಿ ಬ್ಲಾಸ್ಟ್ ಆಗಿರುವಂತಹ ಒಂದು ಪ್ರದೇಶದಲ್ಲಿ ಏನಾದರೂ ವಸ್ತುಗಳು ಸಿಗತ್ತಾ, ಏನಿರಬಹುದು ಅನ್ನುವಂಥದ್ರ ಬಗ್ಗೆ ಎಲ್ಲವನ್ನೂ ಕೂಡ ಈಗಾಗಲೇ ಅವರು ವಶಕ್ಕೆ ಪಡಿತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು ನೀವು. ಅಲ್ಲಿ ಬ್ಲಾಸ್ಟ್ ಆದಂತಹ ಒಂದು ಸ್ಥಳದಲ್ಲಿ ಏನೇನು ಸಣ್ಣ ಪುಟ್ಟ ಕ್ಲೂಗಳು ಸಿಕ್ಕಿದ್ರು ಕೂಡ ಅದನ್ನ ಕಲೆಕ್ಟ್ ಮಾಡಲಾಗುತ್ತೆ. FSL ನ ಟೀಮ್ ಈಗಾಗಲೇ ಅವಿರತವಾಗಿ ಅಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗತ್ತೆ, ಏನ್ ಸ್ಫೋಟ ಆಗಿರಬಹುದು, ಏನಾಗಿರಬಹುದು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಸೊ ಇನ್ನು ಗ್ರಾಹಕರು ಕೂಡ ಇದ್ರು ಈ ಸಂದರ್ಭದಲ್ಲಿ. ಕೆಲವೊಂದಷ್ಟು ಜನ ಗ್ರಾಹಕರಿಗೂ ಕೂಡ ಇಲ್ಲಿ ಈ ಸ್ಫೋಟದಲ್ಲಿ ಗಾಯಗಳಾಗಿವೆ. ಇನ್ನು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೆಲವೊಂದಷ್ಟು ಜನ ಕಾರ್ಮಿಕರಿಗೂ ಕೂಡ ಗಾಯಗಳಾಗಿವೆ. ಒಟ್ಟು 9 ಜನ ಇದರಲ್ಲಿ ಗಾಯಗೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗಷ್ಟೇ ಗೃಹ ಸಚಿವರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ.